ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಳಿಗೆ ಕಾಲುವೆಗಳ ಮೂಲಕ ನೀರು ಹರಿಸುವಂತೆ ಆಗ್ರಹಿಸಿ ನೂರಾರು ರೈತರಿಂದ ಕಂಪ್ಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬಹಳ ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಾರೆ ಸುರೇಶ್ ಅಂಗಡಿಯವರು. ಅವರಿಗೆ ಕಾಲ ಕೂಡಿ ಬಂದಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸುಪ್ರಘಾತ ಕಾಡಿದೆ. ದಯವಿಟ್ಟು ಇಷ್ಟು ರೈತರ ಮೇಲೆ ಅವರಿಗೆ ಬಟ್ಟೆ ಹೊಡಿತಾರೆ ಅಂದ್ರೆ ಅವರಿಗೆ ಒಂದು ಗ್ಯಾರಂಟಿ ಶಾಪ ತಂದಿದೆ. ಮುಂದಿನ ಕಾಲದಲ್ಲಿ ನೋಡ್ರೆ ಅದು ಏನಾಗುತ್ತೆ ಅನ್ನೋದು. ಹಾಗಾಗಿ ಇವತ್ತು ರೈತರ ಪರವಾಗಿ ಅವರಿಗೆ ರೈತರು ನೀರು ಬಿಡೋದ್ರಲ್ಲಿ ಮಾತ್ರ. ತುಂಗಭದ್ರಾ ಜಲಾಶಯದಲ್ಲಿ 93 ಟಿಎಂಸಿಗೂ ಹೆಚ್ಚು ನೀರು ಸಂಗ್ರಹವಿದ್ದರು. ಕಾಲುವೆಗಳ ಮೂಲಕ ನೀರು ಬಿಡದ ಟಿಬಿ ಬೋರ್ಡ್ ಮತ್ತು ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಕಂಪ್ಲಿಯ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ರೈತರು ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಬರಗಾಲದಿಂದ ಕಂಗಾಲಾಗಿರುವ ರೈತರಿಗೆ ಒಂದು ಬೆಳೆಗಾದರೂ ನೀರು ಒದಗಿಸುವ ಕೆಲಸ ಮಾಡಿ ಎಂದು ಆಗ್ರಹಿಸಿ ಸ್ಥಳೀಯ ಶಾಸಕ ಗಣೇಶ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕಂಪ್ಲಿ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಬಾಬು ರೈತರ ಹಿತ ಕಾಪಾಡುವಲ್ಲಿ ಸರ್ಕಾರ ಮತ್ತು ಶಾಸಕ ಗಣೇಶ್ ವಿಫಲವಾಗಿದ್ದಾರೆ ಎಂದು ಆರೋಪಿಸಿ ಶಾಸಕ ಗಣೇಶ್ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ ಸರ್ಕಾರ ಬಂದಾಗ ಇಂದ ರೈತರ ಬೀದಿಗೆ ಬಂದು ಕುದುರಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಯಾವತ್ತು ನಮ್ಮ ರೈತರ ಬೀದಿಗೆ ಇಳಿದು ಹೋರಾಟ ಮಾಡಿಲ್ಲ ಅಂತ ನಮ್ಮ 20 ವರ್ಷದಿಂದ ಈ ಭಾಗದಲ್ಲಿ ಜನರಲ್ಲಿ ಒಟ್ಟಾಟ ಇಟ್ಕೊಂಡಿದ್ದೀನಿ. ಆದ್ರೆ ರೈತರು ಯಾವತ್ತು ಇಂಥ ಒಂದು ದೊಡ್ಡ ಸಮಸ್ಯೆ ಅನುಭವಿಸಿಲ್ಲ. 35ರಿಂದ 45 ಟಿಎಂಸಿ ಇದ್ದಂತ ಟೈಮಲ್ಲಿ ಕೂಡ ರೈತರಿಗೆ ನೀರು ಕೊಡುವಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಿದ್ವಿ. 93 ಟಿಎಂಸಿ ಇವತ್ತು ಡ್ಯಾಮ್ ತುಂಬಿದೆ. ಪ್ರತಿನಿತ್ಯ 16 ಕ್ಯೂಸಿಕ್ಸ್ ಅಂದ್ರೆ 1.5 ಟಿಎಂಸಿ ನೀರು ಒಳ ಹರಿವಿ. ಅಂದ್ರೆ ಡ್ಯಾಮ್ ಇವತ್ತು ರೈತರಿಗೆ ನೀರು ಕೊಡ್ತಾ ಇಲ್ಲ ಅಂದ್ರೆ ಇಲ್ಲಿದ್ದಂತ ಶಾಸಕರು ಏನ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಕೇವಲ ಫೋಟೋಗೆ ಸೀಮಿತ ಆಗಿದ್ದಾರೆ. ಫೋಟೋಗಳು ವಿಡಿಯೋಗಳು ಅಲ್ಲೂ ಕೆನಾಲ್ ಮೇಲೆ ಹೋಗೋದು ಸುಮ್ನೆ ಹಂಗ ತಿರ್ಗಿಸ್ತಾರೆ. 5 ನಿಮಿಷ ತಿರುಗಿಸಿ ಕಾರ್ ಅಲ್ಲಿಂದ ಹಾಗೆ ಹೋಗ ಮತ್ತೆ ಇಳಿಸ್ಬಿಡ್ತಾರೆ. ಅಂದ್ರೆ ರೈತರು ನೀವು ತಿಳ್ಕೋಬೇಕಾಗಿದೆ ನಿಜವಾಗ್ಲೂ ನಮ್ಮ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂದ್ರೆ, ಅಲ್ಲಿ ಜಾಕ್ಪಂತಲ್ಲಿ ಹೋಗಿ ನೀರ್ ತಿರ್ಗಿಸಂತ ಟೈಮಲ್ಲಿ ನೀವೆಲ್ಲರೂ ಒಂದು ಆಲೋಚನೆ ಮಾಡ್ಬೇಕು. ಆ ನೀರ್ ಕರೆಕ್ಟ್ ಆಗಿ ನಮ್ ಹೊಲಗಳು ಬರ್ತಾ ಇದಾವೆ, ನಮ್ ಗದ್ದೆಗಳು ಮುಡ್ತಾ ಇದಾವೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಶಾಸಕರವೆಲ್ಲ ಬಿಟ್ಟು ರೈತರಿಗೆ ನೀರ್ ಕೊಡ್ಸ್ಬೇಕಾಗಿದೆ.